ತುಮೂಲ್ ನಿರ್ದೇಶಕಿ ಶ್ರೀಮತಿ ಭಾರತಿ ಶ್ರೀನಿವಾಸ್ ಪಶು ಆಹಾರವನ್ನ ದನಗಳು ಇಷ್ಟಪಟ್ಟು ತಿನ್ನುತ್ತಿಲ್ಲ, ಕಷ್ಟಪಟ್ಟು ತಿನ್ನೋ ರೀತಿ ಆಗಿದೆ. ಉತ್ತಮ ಪಶು ಆಹಾರ ಕೊಡದಿದ್ದಲ್ಲಿ ಪಶು ಆಹಾರ ಘಟಕದ ಮುಂದೆ ಧರಣಿ ಕೂರಲಾಗುತ್ತದೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಗುಬ್ಬಿ ತುಮಕೂರು ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದಿಂದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಗ್ರಾಮೀಣ ಭಾಗದ ರೈತರ ಗೋಳು ಹಿಂದೆ ಬರುತ್ತಿದ್ದ ಪಶು ಆಹಾರ ಸುಮಾರು ದೂರ ಇಟ್ಟಿದ್ರು ಗಮ್ ಎಂದು ವಾಸನೆ ಬರುತ್ತಿತ್ತು. ಈಗ ಅದು ಬರುತ್ತಿಲ್ಲ. ಜಾನುವಾರುಗಳಿಗೆ ಮಾತು ಬರುವುದಿಲ್ಲ ಎಂದು ಎಂತಹ ಆಹಾರ ಬೇಕಾದರೂ ಇಡಬಾರದು. ಪಶು ಆಹಾರ ಗೂಡು ಕಟ್ಟಿರುತ್ತದೆ. ದನಗಳು ಇದನ್ನ ತಿಂದ್ರೆ ಹಾಲು ಕಡಿಮೆ ಆಗುತ್ತದೆ. ದನ ಕರುಗಳ ಮೇಲೆ ಗಂಟು ರೋಗ ಬರುತ್ತದೆ. ಹಾಲಿನ ಫ್ಯಾಟ್ ಕೂಡ ಕಡಿಮೆ ಆಗುತ್ತಿದೆ. ಇನ್ನು 15 ದಿನಗಳಲ್ಲಿ ಉತ್ತಮ ಗುಣಮಟ್ಟದ ಆಹಾರ ಕೊಡದಿದ್ದಲ್ಲಿ ಧರಣಿ ಕೂರುತ್ತೇವೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಪಶು ಆಹಾರ ಘಟಕದ ಅಧಿಕಾರಿ ಗಿರೀಶ್ ಮಾತನಾಡಿ, ಘಟಕದ ಎಲ್ಲಾ ಭಾಗಗಳಿಗೆ ಭೇಟಿ ನೀಡಿ ಆಗುತ್ತಿರುವ ತೊಂದರೆಗಳನ್ನು ಅತಿ ಶೀಘ್ರದಲ್ಲೇ ಪಶು ಆಹಾರ ಉತ್ತಮ ಗುಣಮಟ್ಟದ ಪಶು ಆಹಾರ ಹಾಲಿನ ಕೇಂದ್ರಗಳಿಗೆ ಒದಗಿಸುತ್ತೇವೆ ಎಂದು ಹೇಳಿದ್ದಾರೆ. ಟೆಂಡರ್ ಆದಮೇಲೆ ನಮ್ಮ ತಾಲೂಕಿನ ಮಕ್ಕಳನ್ನ 75 ವಾರದ ಅವಧಿಯಿಂದ ಧನ್ಯವಾದಗಳು. ಮಹಿಳಾ ದಿನಾಚರಣೆ ಮಾಡಬೇಕು ಅಂತ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಬಹುಶಃ 4ನೇ ವಾರದಲ್ಲಿ 4ನೇ ವಾರದಲ್ಲಿ ಹೋಗ್ಬೋದು. ಮಾರ್ಚ್ 4ನೇ ವಾರದಲ್ಲಿ ಯಾವಾಗ ಬೇಕಾದ್ರೂ ಮಾಡ್ಬೋದು. 8ನೇ ತಾರೀಕು ಮಹಿಳಾ ದಿನಾಚರಣೆ ಇರುತ್ತೆ. ಕಡೆ 4ನೇ ವಾರದಲ್ಲಿ 28ಕ್ಕೂ 30ಕ್ಕೂ ಯಾವಾಗಲೂ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. 30 ತಾರೀಕು ಮಾಡಿ 28 ಮಾಡಿದ್ದೀವಿ. ಸೊ ಹಾಗಾಗಿ ಅದನ್ನ ಹೇಳ್ತೀವಿ. ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ನೀವು ವಿಚಾರ ತಿಳಿಸಿ ಹೆಣ್ಮಕ್ಳನ್ನ ಕಳಿಸುವಂಥ ವ್ಯವಸ್ಥೆ ನೀವು ಮಾಡಬೇಕು. ನಮ್ಮ ಜೊತೆ ನೀವು ಎಲ್ಲ ಬರಬೇಕು. ಆಯ್ತಾ? ನಿಮಗೋಸ್ಕರನೇ ಮಾಡಬೇಕು. ಸರ್ ನಮಗೆ ತುಂಬ ಆಶ್ವಾಸನೆ ಕೊಟ್ಟಿದ್ದಾರೆ. ಈ ಹಸು ಹುಚ್ಕೊತಾಗ ಆ ಹಸು ಹುಚ್ಕೊತಾ ಇದ್ದೀವಿ. ಏನು ನೀವು ಸ್ಟಡಿ ಮಾಡಲಿ, ನೀವು ಸ್ಟಡಿ ಮಾಡಿ, ಫಸ್ಟ್ ತಿಳ್ಕೊಳ್ರಿ, ನೀವು ಡಿಸ್ಕಸ್ ಮಾಡಿ. ಈಗ ನಮಗೆ ರೈತರಿಗೆ ನಾವು ವರ್ಕ್ಶಾಪ್ ಮಾಡೋಂಗಿಲ್ಲ. ಕ್ವಾಲಿಟಿ ಬಗ್ಗೆ ಏನು ಹಸು ಏನು ಫುಡ್ ಕೊಡಬೇಕು ಇದ್ರ ಬಗ್ಗೆ ನಾವು ರೈತರಿಗೆ ವರ್ಕ್ಶಾಪ್ ಮಾಡೋಂಗಿಲ್ಲ. ನಾವು ನಿಮಗೆ ವರ್ಕ್ಶಾಪ್ ಮಾಡಬೇಕು. ನಿಮಗೆ ವರ್ಕ್ಶಾಪ್ ಮಾಡಿ ನಿಮ್ಮನ್ನ ನಾವು ರೆಡಿ ಮಾಡಿದ್ರೆ ನೀವು ರೈತರಿಗೆ ಹೋಗಿ ರೆಡಿ ಮಾಡ್ತೀರ. ಕೆಮಿಕಲ್ ಬಗ್ಗೆ ನಾವು ಹುಚ್ಕೋತೈತೆ ಅಂತೀರ. ಅದಕ್ಕೆ ರಾಗಿ ಸ್ವಲ್ಪ ಗೊತ್ತಾಗಲ್ಲ. ಈಗ ಕೆಲವರು ಯಾಕೆಂದರೆ ಅದು ಯಾಕೆ ಬಂತು ಅಂದರೆ ಎಲ್ಲಿ ನಾವು ಹೋಗಿಲ್ಲ ಅಲ್ಲಿ ಮಾತ್ರ ಅದು ಸೆಂಟೆನ್ಸ್ ರೈಸ್ ಆಗ್ತಾ ಇದೆ. ನಾವು ಹೋಗಿರೋ ಕಡೆ ಅದು ಬರ್ತಾ ಇಲ್ಲ. ಯಾಕೆಂದ್ರೆ ನಾವು ಮಾಹಿತಿ ಕೊಟ್ಟು ಬಂದಿದ್ದೀವಿ. ಆ ಫುಡ್ಸ್ ಏನೂ ಇಲ್ಲ, ಹಾಗೆ ದುಡ್ಡು ಕೊಡ್ತಾರೆ. ಅದೇನು ಅದು ಗೋಡಂಗಿನ ಕಡೆ ಆಯ್ತು, ಗೋಡಂಗಿನ ಕಡೆ ಆಯ್ತು. ಆಮೇಲೆ ಇವರು ಮತಗಟ್ಟದೆಲ್ಲ ಬಂದಿರ ಹೇಮಂತ್ ಬೆಟ್ಟ ಬಂದಿಲ್ಲ. ಅಷ್ಟು BMC ಅದು ಅದನ್ನು ಎಷ್ಟು ನೀಟಾಗಿಡಬೇಕು. ನಾನು ಬೇರೆ BMC ನೋಡಿ ಎಷ್ಟು ಚೆನ್ನಾಗಿದ್ದೀನಿ. ಅಷ್ಟು ಕಚಡವಾಗಿಟ್ಟು ಹೆಂಗೆ ದಯವಿಟ್ಟು ಇವೆಲ್ಲ ಚೇಂಜ್ ಮಾಡ್ಕೋಬೇಕು. ನೀವು ಚೇಂಜ್ ಆಗಬೇಕು, ನೀವು ಚೇಂಜ್ ಮಾಡ್ಕೋಬೇಕು. ಇಲ್ಲ ನಿಮ್ಮನ್ನ ನಾವು ಚೇಂಜ್ ಮಾಡಬೇಕು. ಎರಡಕ್ಕೂ ಒಂದು ಅಲ್ಲಿವರೆಗೂ ನಾವು ಬಿಡಬೇಡಿ. ಆಮೇಲೆ ಮೇಡಮ್ ಅವರು ಎಲ್ಲ ಮೇಲೆ ನೋಡ್ಬಿಟ್ಟು ನಾವು ಯಾರು ಮಾಡಿಲ್ಲ ಅವ್ರು ಹೊಡಿತಾವ್ರೆ ಅಂತ ಖಂಡಿತ ಆ ಥರ ಇಲ್ಲ. ನನಗೆ ಎಲ್ಲರೂ ಒಂದು ಎಲೆಕ್ಷನ್ ಆಗೋದು ಬೇರೆ, ಎಲೆಕ್ಷನ್ ಆದಮೇಲೆ ಬೇರೆ. ನನಗೆ ಬೇಕಾಗಿತ್ತು ರೈತರಿಗೆ ನೀವೇನು ಸೇವೆ ಮಾಡಿದ್ದೀವಿ. ಮೆಣಕರಲ್ಲಿ ಹೋಗಿ ಬಂದಿದ್ದೀರಿ. ಮೆಣಕರಲ್ಲಿ ಅವರು ಎಷ್ಟು ರೈತರಿಗೆ ಆ ಸೌಹಾರ್ದತೆ, ಆಮೇಲೆ ಇನ್ಫಾರ್ಮೇಷನ್ ಕೊಡೋದು. ಒಬ್ಬರು ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ. ನಮ್ಗೆ ಖುಷಿ ಆಯಿತು. ಈ ಹುಡುಗರಿಗೆ ಒಂದು ಹೆಸರು ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಹಂಗಾಗಿ ಕೆಲಸ ಮಾಡ್ತಾರೆ. ಈ ಸ್ವಲ್ಪ ವಯಸ್ಸಾಗ್ಬಿಡ್ತಂದ್ರೆ ಆಗಲೇ ಗಂಟು ಮಾಡಬೇಕು ಅನ್ನೋದು ಒಂದೇ ಇರ್ತದೆ. ಇವತ್ತೆಷ್ಟು ನಮ್ಮ ಮನೆ ಕಾಣೋದ್ರಲ್ಲಿ ಒಂದೇ ಇರುತ್ತೆ. ದಯವಿಟ್ಟು ಆ ವ್ಯವಸ್ಥೆ ಇನ್ನೊಂದೇ ಅದ್ರದ್ದು ಅವಶ್ಯಕತೆ ಇಲ್ಲ. ಬಟ್ ಇವತ್ತಿಂದ ಇನ್ನು ಮುಂದೆ ನೀವು ಎಷ್ಟು ದಿವಸಕ್ಕೆ ಬಾ ಅಂದರೆ ಅಷ್ಟು ದಿವಸಕ್ಕೆ ನಿಮ್ಮ ಸ್ಥಳಕ್ಕೆ ನಾನು ವಿಸಿಟ್ ಮಾಡ್ತೀನಿ. ಅದು ನಾನು ಬರೋದ್ರೊಳಗಡೆ ಎಲ್ಲ ವ್ಯವಸ್ಥಿತವಾಗಿರ್ಬೇಕು, ಪ್ರತಿಯೊಂದು ವ್ಯವಸ್ಥಿತವಾಗಿರ್ಬೇಕು. ಆದರೆ ಯಾರು ಕೇಳೋಕ್ಕೆ ರೆಡಿ ಇಲ್ಲ. ನೀವು 4-5 ಸಂಘ ಬಹುಶಃ ಮೊದಲಿಂದನೂ ಹಾಗೆ ಇದ್ದು ನಾನು ಹೋದಾಗಲೂ ಹಾಗೆ ಇತ್ತು. ಆದರೆ ಇನ್ನು ಕೆಲವು ಹೆಣ್ಮಕ್ಳ ಸಂಘ ರೀ, ಆ ಹೆಣ್ಮಕ್ಳ ಸಂಘ ಅಟ್ಲೀಸ್ಟು ಗಂಡು ಹುಡುಗರಾದ್ರೆ ಎನ್ವೈರ್ಮೆಂಟ್ ಗಂಡಸರು ಬರೋದು ಅವ್ರಿಗೆ ಕ್ಲೀನೆಸ್ ಗೊತ್ತಿಲ್ಲ, ಏನೋ ಮಾಡ್ಕೊಂಡು ಹೋಗೋರು. ಹೆಣ್ಮಕ್ಳ ಸಂಘಗಳೇ ಒಳಗಡೆ ಕಾಲಿಡಕ್ಕಾಗ್ತಾರೆ. ಕಾಲು ಅಂದಮೇಲೆ ಇಟ್ಟರೆ ಅಲ್ಲಿ ಹೆಂಗಪ್ಪ ಕಾಲಿಡೋದು ಅಷ್ಟು
ಗಲೀಜಾಗಿ ಅಸಹ್ಯವಾಗಿ ಮೇಂಟೈನ್ ಮಾಡಿದ್ವಿ. ನನಗೆ ಅದು ಯಾಕೆ ಆ ಥರ ಇದ್ದೀರಾ ಅಂತ ಅರ್ಥ ಆಗಿದೆ. ಯಾಕೆಂದರೆ ನಾವು ಹಾಲು ನಮಗೆ ಅಮೃತನ ವಿಷ ಮಾಡಿ ಯಾಕೆ ನಾವು ಕೊಡಬೇಕು ಜನಕ್ಕೆ? ಇರೋ ಅಮೃತನ ವಿಷ ಮಾಡಿ ಕೊಡೋದ್ರಿಂದ ನಿಮಗೆ ಸಿಗುತ್ತೆ ಅಲ್ವಾ? ಅದಕ್ಕೋಸ್ಕರ ಮಗು ಕುಡಿಯುತ್ತೆ, ವಯಸ್ಸಾದವ್ರು ಕುಡಿತಾರೆ, ಪೇಷಂಟ್ಗಳು ಕುಡಿತಾರೆ ಅಲ್ವಾ? ಸ್ವಲ್ಪ ಗಟ್ಟಿಮುಟ್ಟಾಗಿ ನಮ್ಮಂಥವ್ರು ನಿಮ್ಮಂಥವ್ರು ಆದರೆ ಇವ್ರನ್ನ ದಬಾಯಿಸ್ಕೊತೀವಿ. ನಮಗೂ ಆಗಲ್ಬಿಟ್ಟು ಯಾರು ನಮಗೂ ವಯಸ್ಸು. ಆದರೆ ವಯಸ್ಸಾಗಿರೋರು ಅದರಲ್ಲ ನಾವು ಕೆಟ್ಟ ಹಾಲು ಕೊಟ್ಟರೆ ಒಳ್ಳೇದಾಗುತ್ತಮ್ಮ? ನೀವು ಖಂಡಿತ ಒಳ್ಳೇದಾಗಲ್ಲ. ದಯವಿಟ್ಟು ನಿಮಗೇನೋ ಒಳ್ಳೇದಾಗಬೇಕು ಅನ್ನೋದಿಲ್ಲ, ನಿಮ್ಮ ಪದ್ಧತಿಗಳನ್ನ ಬದಲು ಮಾಡಿ. ಲ್ಯಾಕ್ಟೋಮೀಟರ್ ಚೆಕ್ ಮಾಡಲ್ಲ, ಟೆಂಪ್ರೇಚರ್ ಚೆಕ್ ಮಾಡಲ್ಲ, ಅದು ಯಾವುದಪ್ಪ ಇನ್ಸೋದು ಸಂಘಕ್ಕೆ ಹೋಗಿದ್ವಿ. ಫ್ಯಾಟು ಚೆಕ್ ಮಾಡಲ್ಲ, ಏನು ಇದೆಲ್ಲ ಕಂಪ್ಯೂಟರ್ ಐತೆ. ಫ್ಯಾಟು ಫಿಕ್ಸ್ ಮಾಡಿಬಿಟ್ಬಿಟ್ಟು ಲ್ಯಾಕ್ಟೋಮೀಟರ್ ಎಲ್ಲ ಫಿಕ್ಸ್, ಏನು ಚೆಕ್. 7ನೇ ತಾರೀಕಿಂದ ಸ್ಕ್ಯಾನಿಂಗ್ ಶುರು ಆಗ್ತದೆ. ಭಾಳಷ್ಟು ಸಾಕಷ್ಟು ನನಗೆ ಮಾಹಿತಿಗಳನ್ನ ಕೊಟ್ಟಿದ್ದೀನಿ ಮತ್ತು ಅಪ್ಲಿಕೇಶನ್ ಕೊಟ್ಟಿದ್ದೀವಿ ವಾಪಸ್ಸು. ಇನ್ನೂ ಸುಮಾರು ಸಂಘದವರು ಮಾಹಿತಿ ಕೊಟ್ಟಿಲ್ಲ ಮತ್ತು ಸ್ಕ್ಯಾನಿಂಗ್ಗೆ ಅಪ್ಲಿಕೇಶನ್ ಕೊಟ್ಟಿಲ್ಲ. ಇನ್ನೂ ಮಾಹಿತಿ ಚೆನ್ನಾಗಿ ಕೇಳಬೇಕು ಅಂದರೆ ಇದುವರೆಗೂ ತಗೊಳ್ದಲೇ ಇರೋ ಸಾಕಷ್ಟು ಸಂಘಗಳು ಇದ್ದಾರೆ. ಅಪ್ಲಿಕೇಶನ್ ಮೇಡಮ್ ಸರ್ ಹೊಟ್ಟೆ ತುಂಬಿದೆ ಸರ್ ಅವ್ರಿಗೆ. ನಾನು ಹೇಳಿ ಅವನ್ನ ಬದಲಾವಣೆ ಮಾಡಬೇಕು, ಹೊಟ್ಟೆ ಖಾಲಿ ಮಾಡಬೇಕು ಅಂದರೆ ಸಾರಿ